ರಾಜ್ಯದಲ್ಲಿ ಕಮರ್ಷಿಯಲ್ ಗ್ಯಾಸ್ ಅಭಾವದಿಂದ ಸಮಸ್ಯೆ ಉಂಟಾಗಿದೆ. ಕಳೆದ ಕೆಲವು ದಿನಗಳಿಂದ ಹೋಟೆಲ್ ಉದ್ಯಮಕ್ಕೆ ಭಾರೀ ಹೊಡೆತ ಬಿದ್ದಿದೆ. ಇತ್ತ ಬೆಂಗಳೂರಲ್ಲಿ ಅನೇಕ ಹೋಟೆಲ್ಗಳಿಗಾಗಲೇ ಗ್ಯಾಸ್ ಅಲಭ್ಯತೆಯಿಂದಾಗಿ ಬಂದ್ ಆಗಿದೆ. ಇನ್ನು ವಿಧಾನಸಭೆ ವಿಧಾನ ಪರಿಷತ್ನಲ್ಲೂ ನಿನ್ನೆ ಗ್ಯಾಸ್ ವಿಚಾರ ಪ್ರಸ್ತಾಪ ಆಗಿದೆ. ಈ ವೇಳೆ ಉತ್ತರ ಕೊಟ್ಟ ಸಚಿವ ಮುನಿಯಪ್ಪ, ಇನ್ನೊಂದು ವಾರದಲ್ಲಿ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ. ಈಗಾಗಲೇ ನಾನು ತೈಲ ಕಂಪನಿ ಅಧಿಕಾರಿಗಳ ಜೊತೆ ತುರ್ತು ಸಭೆ ಕರೆದಿದ್ದೀನಿ ಅಂತ ಹೇಳಿದ್ರು. ಇನ್ನು ಕೇಂದ್ರ ಸರ್ಕಾರ ಕೂಡ ಈ ಕುರಿತಂತೆ ಪ್ರತಿಕ್ರಿಯೆ ಕೊಟ್ಟಿದ್ದು, ಅಡುಗೆ ಅನಿಲದ ಬಗ್ಗೆ ಯಾವುದೇ ಸಮಸ್ಯೆ ಬೇಡ ಅಂತ ಹೇಳಿದೆ. ನಿನ್ನೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಕೂಡ ಸುದ್ದಿಗೋಷ್ಠಿ ನಡೆಸಿದ್ದು, ಬೆಂಗಳೂರಲ್ಲಿ ಕೆಲ ಹೋಟೆಲ್ಗಳನ್ನು ಮುಚ್ಚಲಾಗಿದ್ದು ಅವುಗಳನ್ನು ಮತ್ತೆ ಓಪನ್ ಮಾಡಿಸ್ತೀವಿ. ಸರ್ಕಾರದ ಸಿಎಸ್ ಅವರನ್ನು ಭೇಟಿಯಾಗಿ ಹೋಟೆಲ್ ಉದ್ಯಮ ಉಳಿಸೋಕೆ ಗ್ಯಾಸ್ ಕೊಡಿ ಅಂತ ಮನವಿ ಮಾಡಿದ್ದೀವಿ. ಯಾರೂ ಕೂಡ ಹೋಟೆಲ್ಗಳನ್ನು ಮುಚ್ಚಬೇಡಿ, ಹೋಟೆಲ್ ಮುಚ್ಚಿ ಮಾಲೀಕರಿಗೆ ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳಿದ್ದಾರೆ. ಪರಿಸ್ಥಿತಿಯನ್ನು ಸುಧಾರಣೆ ಮಾಡಲಿಕ್ಕೆ ಅವಕಾಶ ಇದೆ. ಈಗ ನಮಗೆ ಅವಶ್ಯಕತೆ ಇರೋದೆಷ್ಟು? ಒಂದು ಕುಟುಂಬಕ್ಕೆ 1.5 ತಿಂಗಳಿಗೆ 1 ಸಿಲಿಂಡರು ಸಾಕಾಗ್ತದೆ. ಸರಿಯಾದಂಥ ರೀತಿಯಲ್ಲಿ ಮಿತಿವ್ಯಯ ಮಾಡಬೇಕು, ದುರುಪಯೋಗ ಮಾಡಬಾರ್ದು, ಸದುಪಯೋಗ ಮಾಡಿದ್ರೆ ಸಾಕು ಅಂತ ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ಸ್ ಇದೆ. ಅದಕ್ಕೆ ಕೇಂದ್ರ ಸರ್ಕಾರ ಏನು ಮಾಡಿದೆ, 25ರಿಂದ 35 ದಿನ ಒಳಗಡೆ ನಿಮಗೆ ಬೇಕಾಗಿರೋ ಸಿಲಿಂಡರ್ಸನ್ನು ನಾವು ಕೊಡ್ತೇವೆ ಅಂತ ಹೇಳಿದೆ. ನಾನು ಆಯಿಲ್ ಕಾರ್ಪೊರೇಷನ್ ಎಲ್ಲ ಕರೆದು ಕೇಳಿದಾಗ, ನಾವು ಪ್ರತಿ ಕುಟುಂಬಕ್ಕೆ 1 ಸಿಲಿಂಡರ್ನ 25 ದಿನ ಅಥವಾ 30 ದಿನ ಒಳಗಡೆ ಸರಬರಾಜು ಮಾಡೋಕ್ಕೆ ನಮ್ಮ ಹತ್ರ ಸುಮಾರು 10 ದಿನದ ಸ್ಟಾಕ್ ಇದೆ. ಅದರ ಒಳಗಡೆ ಏನು ಮಾಡ್ತೀವಿ ಅಂದರೆ, ಬರೋದು ಯುದ್ಧ ನಿಲ್ಲದೆ ಇದ್ದರೆ ಬರೋದು ನಿಂತರೂ ಕೂಡ 1 ಸಿಲಿಂಡರನ್ನು 1 ಕುಟುಂಬಕ್ಕೆ ಪೂರ್ತಿ ಪ್ರಮಾಣದಲ್ಲಿ ನಾವು ಕೊಡ್ತೇವೆ ಅನ್ನೋ ಆಶ್ವಾಸನೆ ಅವರು ಕೊಟ್ಟಿದ್ದಾರೆ. ಅವ್ರದ್ದೇ ಒಂದು ಕ್ಯಾಲ್ಕುಲೇಷನ್. ಗ್ರಾಹಕರಿಗೆ ಎಟಕೋ ಬೆಲೆಯಲ್ಲಿ ಕೊಡುತ್ತಿರುವಂಥ ನಗರ ಬೆಂಗಳೂರು ನಗರ. ಅದನ್ನು ನಾವು ಉಳಿಸ್ಕೊಳ್ಬೇಕು, ಅದನ್ನು ಇನ್ನೂ ಹೆಚ್ಚಿಗೆ ಬೆಳೆಸಬೇಕು ಅನ್ನುವ ಮೂಲ ಉದ್ದೇಶದಿಂದ ಈ ಎಮರ್ಜೆನ್ಸಿ ಮೀಟಿಂಗನ್ನು ನಾವು ಕರೆದಿದ್ದೇವೆ. ಈಗಾಗಲೇ ಕೆಲವು ಮಾಧ್ಯಮಗಳಲ್ಲಾಗಲಿ ಅಥವಾ ಕೆಲವರ ಮಾತಿನಲ್ಲಿ ಬೆಂಗಳೂರಿನಲ್ಲಿ ಹೋಟೆಲ್ಗಳು ಬಂದ್ ಆಗುತ್ತದೆ ಅನ್ನುವಂಥ ಒಂದು ಪ್ರಚಾರ ಬರ್ತಾ ಇತ್ತು. ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ, ಬೆಂಗಳೂರಿನಲ್ಲಿ ಯಾವುದೇ ಹೋಟೆಲ್ಗಳು ಇನ್ನು ಮುಂದೆ ಬಂದ್ ಆಗುವುದಿಲ್ಲ. ಬಂದ್ ಆಗಿರುವಂಥ ಹೋಟೆಲ್ಗಳನ್ನು ಮಾತನಾಡಿ ಆದಷ್ಟು ಬೇಗ ಓಪನ್ ಮಾಡಲಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತೇವೆ ಸಂಘದ ಪರವಾಗಿ. ಖಂಡಿತ ಸಮಸ್ಯೆ ಇದೆ, ಒಂದರ ಮೇಲೆ ಒಂದು ಸಮಸ್ಯೆಗಳಿದೆ. ಸಮಸ್ಯೆಯನ್ನು ಸುಧಾರಿಸಿಕೊಂಡು ಹೋಗುವಂಥ ಶಕ್ತಿ ಕೂಡ ನಮಗೆ ಹೋಟೆಲ್ ಉದ್ಯಮರಿಗೆ ಇದೆ ಅನ್ನುವಂಥ ನಂಬಿಕೆಯಲ್ಲಿ ನಾನು ನಮ್ಮ ಹೋಟೆಲ್ ಮಾಲೀಕರಲ್ಲಿ ಈಗಾಗಲೇ ಮಾತನಾಡಿದ್ದೇನೆ. ಯಾರು ಕೂಡ ಹೋಟೆಲನ್ನು ಬಾಗಿಲು ಹಾಕಬಾರ್ದು. ಕಮರ್ಷಿಯಲ್ ಎಲ್ಪಿಜಿ ಸಿಲಿಂಡರ್ ಪೂರೈಕೆ ಸ್ಥಗಿತ ಹಿನ್ನೆಲೆಯಲ್ಲಿ ಗೃಹ ಬಳಕೆ ಸಿಲಿಂಡರ್ ಸೇರಿ ಕಮರ್ಷಿಯಲ್ ಸಿಲಿಂಡರ್ಗೆ ಬೇಡಿಕೆ ಹೆಚ್ಚಾಗಿದೆ. ಬ್ಲಾಕ್ನಲ್ಲಿ ಸಿಲಿಂಡರ್ ಮಾರಾಟ ಮಾಡ್ತಾ ಇರುವಂಥ ಆರೋಪ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಆಯಾ ಠಾಣೆ ವ್ಯಾಪ್ತಿಯ ಗ್ಯಾಸ್ ಸಿಲಿಂಡರ್ ಗೋಡೌನ್ ಪರಿಶೀಲಿಸಲಿಕ್ಕೆ ಪೊಲೀಸ್ ಕಮಿಷನರ್ ಡಿಸಿಪಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ವಿಭಾಗವಾರು ನಿಗಾ ಇಡುವಂತೆ ಡಿಸಿಪಿಗಳಿಗೆ ಖಡಕ್ ಸೂಚನೆಯನ್ನು ಕೊಡಲಾಗಿದೆ. ಇನ್ನು ಮಫ್ತಿಯಲ್ಲಿ ಸಿಸಿಬಿಯಿಂದಲೂ ಕೂಡ ಗ್ಯಾಸ್ ಏಜೆನ್ಸಿ, ಗ್ಯಾಸ್ ಡಿಸ್ಟ್ರಿಬ್ಯೂಟರ್ಗಳ ಮೇಲೆ ನಿಗಾ ವಹಿಸಲಾಗಿದೆ. ಮೈಸೂರು ಜಿಲ್ಲೆಯಲ್ಲಿ ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ಗೆ ಯಾವುದೇ ತೊಂದರೆ ಇಲ್ಲ ಅಂತ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಹೇಳಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಗ್ಯಾಸ್ ಸರಬರಾಜು ಸಂಸ್ಥೆಗಳ ಅಧಿಕಾರಿಗಳ ಜೊತೆಗೆ ಜಿಲ್ಲಾಧಿಕಾರಿ ಸಭೆ ನಡೆಸಿದ್ರು. ಬಳಿಕ ಮಾತನಾಡಿದ ಅವರು, ಗೃಹ ಬಳಕೆ ಗ್ಯಾಸ್ಗೆ ಯಾವುದೇ ತೊಂದರೆ ಇಲ್ಲ, ಜನ ಆತಂಕ ಪಡೋ ಅಗತ್ಯ ಇಲ್ಲ. ಜನರು ಅಡ್ವಾನ್ಸ್ ಬುಕಿಂಗ್ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ. ಇದನ್ನೇ ಬಂಡವಾಳ ಮಾಡಿಕೊಂಡು ಕಾಳಸಂತೆಯಲ್ಲಿ ಗ್ಯಾಸ್ ಮಾರಾಟ ಮಾಡೋದು ಕಂಡ್ರೆ ಕಾನೂನು ಕ್ರಮ ತೆಗೆದುಕೊಳ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ವಾಣಿಜ್ಯ ಗ್ಯಾಸ್ ಸ್ವಲ್ಪ ದಿನದವರೆಗೆ ಸಿಗೋದಿಲ್ಲ. ಉಳಿದಂತೆ ದೇವಸ್ಥಾನ, ಹಾಸ್ಟೆಲ್, ಅಂಗನವಾಡಿ ಎಲ್ಲ ಕಡೆಗೂ ಗ್ಯಾಸ್ ಪೂರೈಕೆ ಮಾಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಮಹಾಯುದ್ಧದಿಂದಾಗಿ ಭಾರತದ ಆರ್ಥಿಕತೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಅಡುಗೆ ಅನಿಲ ದರ ಏರಿಕೆ ಖಂಡಿಸಿ ಗದಗ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟನೆಯನ್ನು ಮಾಡಲಾಗಿದೆ. ನಗರದ ಮಹಾತ್ಮ ಗಾಂಧಿ ಸರ್ಕಲ್ನಲ್ಲಿ ಅಡುಗೆ ಮಾಡುವ ಮೂಲಕ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ಕೂಡಲೇ ಅಡುಗೆ ಅನಿಲ ದರವನ್ನು ಕಡಿಮೆ ಮಾಡಬೇಕು ಅಂತ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇತ್ತ ಕೊಪ್ಪಳದಲ್ಲೂ ಕೂಡ ಅಡುಗೆ ಅನಿಲ ಇಲ್ಲ ಅಂತ ಬಿಸಿಎಂ ಹಾಸ್ಟೆಲ್ನಲ್ಲಿ ಕೇವಲ ಅನ್ನ ಸಾರು ಮಾತ್ರ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡಿದ್ದಾರೆ.
ಎಸ್ಎಫ್ಐ ಸಂಘಟನೆ ಕೂಡ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಸಾಥ್ ಕೊಟ್ಟಿದೆ. ಕೂಡಲೇ ಗ್ಯಾಸ್ ವ್ಯವಸ್ಥೆ ಮಾಡಬೇಕು, ಉತ್ತಮ ಊಟವನ್ನು ಕೊಡಬೇಕು ಅಂತ ವಿದ್ಯಾರ್ಥಿಗಳು ಆಗ್ರಹಿಸಿದರು. ಸಮಸ್ಯೆ ಆಗ್ತಿದೆ ಅಂತ ಎಲ್ರಿಗೂ ಗೊತ್ತಾಗಲಿ ಸರ್. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದ್ದು ರಾಜ್ಯದಲ್ಲಿ ಸಿಲಿಂಡರ್ ಅಭಾವ ಉಂಟಾಗಿದೆ. ದಾವಣಗೆರೆಯಲ್ಲಿ 3 ಸ್ಟಾರ್ ಹೋಟೆಲ್ಗೂ ಬಿಸಿ ತಟ್ಟಿದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ನಗರದ ಪ್ರತಿಷ್ಠಿತ ಹೋಟೆಲ್ ಅಪೂರ್ವ ರೆಸಾರ್ಟ್ ಮಾಲೀಕರು ಈಗ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಕೊರತೆಯಿಂದಾಗಿ 7 ಸೌದೆ ಒಲೆಗಳನ್ನು ಬಳಕೆ ಮಾಡಲಾಗ್ತಾ ಇದೆ. ಪ್ರತಿನಿತ್ಯ ಹೋಟೆಲ್ಗೆ 6 ಕಮರ್ಷಿಯಲ್ ಸಿಲಿಂಡರ್ ಬೇಕಾಗಿತ್ತು. ಆದರೆ ನಮಗೆ ಕಟ್ಟಿಗೆಯ ಸೌಲಭ್ಯ ಇರೋದ್ರಿಂದ ಸೌದೆ ಒಲೆ ಅಡುಗೆ ಮಾಡ್ತಾ ಇದ್ದೀವಿ. ಅಲ್ಲದೆ ಕರೆಂಟ್ ಒಲೆ ಕೂಡ ಇದೆ, ಅದರಲ್ಲೇ ಟೀ ಕಾಫಿ ಮಾಡ್ತಾ ಇದ್ದೀವಿ ಅಂತ ಹೋಟೆಲ್ ಮಾಲೀಕ ರಾಜಣ್ಣ ತಿಳಿಸಿದ್ದಾರೆ. ಎಲ್ಲ ಕಟ್ಟಿಗೆ ಒಲೆಗೆ ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಇದ್ರ ಅಭಿರುಚಿ ಕಟ್ಟಿಗೆ ಒಲೆಯಾಗ ಮಾಡಿದರೆ ಶೈಲಿ ಹಳ್ಳಿ ಶೈಲಿಯಾಗ ಅಡುಗೆ ಮಾಡಕ್ಕೆ ಹಚ್ಚಿದ್ವಿ. ಆ ಕಾರಣದಿಂದ ಕಸ್ಟಮರ್ ಎಲ್ಲ ಭಾಳ ಚೆನ್ನಾಗೈತೆ ಅಂತ ಹೇಳಿ ಹೋಗ್ತಿದ್ದಾರೆ. ಇದರಿಂದ ನಾವು ಕಟ್ಟಿಗೆದಿಂದಲೇ ಪ್ರಾರಂಭ ಮಾಡೋಕ್ಕಂತ ಇದೀವಿ ಸರ್. ಆದ್ದರಿಂದ ಕಸ್ಟಮರ್ದಿಂದ ಭಾಳ ಎಲ್ಲದು ಚೆನ್ನಾಗೈತೆ ಅಂತ ಹೇಳ್ತಿದ್ದಾರೆ. ಆದ್ದರಿಂದ ಬಾಸ್ ಕೂಡ ಕಟ್ಟಿಗೆಯಿಂದಲೇ ಇದು ಮಾಡಿರ್ಪಟ್ಟು ಎಲ್ಲ ಜನ ಕಟ್ಟಿಗೆ ಅಡುಗೆಯಿಂದಲೇ ಭಾಳ ರುಚಿ ಪಡ್ತೇವೆ ಅಂತಂದ್ರೆ ಹೇಳ್ತಿದ್ದಾರೆ. ಇದರಿಂದ ಕಾರಣದಿಂದ ಗ್ಯಾಸ್ ಇದರಿಂದ ನಾವೆಲ್ಲ ಕಟ್ಟಿಗೆ ಒಲೆಯಿಂದ ಇದು ಮಾಡಿ. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮ ಅನ್ನದಾಸೋಹ ಮಠಗಳ ಮೇಲೂ ಕೂಡ ಪರಿಣಾಮ ಬೀರಿದೆ. ಉತ್ತರ ಕರ್ನಾಟಕ ಪ್ರಖ್ಯಾತ ಶ್ರೀ ತೋಂಟದಾರ್ಯ ಮಠಕ್ಕೆ ಗ್ಯಾಸ್ ಸಿಲಿಂಡರ್ ಅಭಾವದ ಬಿಸಿ ತಟ್ಟಿದೆ. 2 ದಿನ ಆಗುವಷ್ಟು ಮಾತ್ರ ಕಮರ್ಷಿಯಲ್ ಸಿಲಿಂಡರ್ನಲ್ಲಿದ್ದು 3 ಹೊತ್ತು ಅನ್ನದಾಸೋಹಕ್ಕೆ ಸಿಲಿಂಡರ್ ಇಲ್ಲದ ಕಾರಣಕ್ಕಾಗಿ ಅಡುಗೆ ಮಾಡಲಿಕ್ಕೆ ಸಮಸ್ಯೆ ಆಗಿದೆ. ಈ ಸಮಯದಲ್ಲಿ ನೀರಿನಲ್ಲಿ ಕಾಳನ್ನು ನೆನೆಸಿ ಸೇವನೆ ಮಾಡುವಂಥದ್ದು ಒಳ್ಳೆಯದು. ಇದರಿಂದ ಬಿಸಿ ಆಹಾರಕ್ಕಿಂತ ತರಕಾರಿ, ಕಾಳು ತಿನ್ನಬಹುದು ಅಂತ ತೋಂಟದಾರ್ಯ ಮಠದ ಡಾಕ್ಟರ್ ತೋಂಟದ ಸಿದ್ದರಾಮ ಸ್ವಾಮಿಗಳು ಸಲಹೆಯನ್ನು ಕೊಟ್ಟಿದ್ದಾರೆ. ಸಾರ್ವಜನಿಕರು ಇದೊಂದು ರಾಷ್ಟ್ರದ ಸಮಸ್ಯೆ ಎಂಬುದನ್ನು ಅರಿತು ಬೇಯಿಸಿದ ಪದಾರ್ಥಗಳನ್ನು ತಿನ್ನುವುದನ್ನು ಕಡಿಮೆ ಮಾಡಿ, ವಿಶೇಷವಾಗಿ ತರಕಾರಿಗಳನ್ನು, ನೆನೆ ಹಾಕಿದ ಕಾಳುಗಳನ್ನು ತಿನ್ನುವುದ್ರ ಮೂಲಕ ಬೇಯಿಸಿದಂಥ ಪದಾರ್ಥಗಳನ್ನು ಕಡಿಮೆ ಮಾಡಬೇಕು. ಅದರ ಜೊತೆಗೆ ಅನಾವಶ್ಯಕವಾಗಿ ಪ್ರಯಾಣ ಮಾಡುವುದನ್ನು ಕೂಡ ನಿಲ್ಲಿಸಬೇಕು. ಅವಶ್ಯಕತೆ ಇದ್ದರೆ ಮಾತ್ರ ವಾಹನಗಳನ್ನು ಬಳಸಬೇಕು. ಈ ರೀತಿಯಲ್ಲಿ ನಾವೆಲ್ಲರೂ ಭಾರತ ದೇಶವಾಸಿಗಳು ಕೈಗೂಡಿಸಿದರೆ ಇಂಥ ಒಂದು ಸಮಸ್ಯೆಯಿಂದ ಕಿಂಚಿತ್ತಾದರೂ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ಇಡೀ ಪ್ರಪಂಚ ಅರ್ಧಕ್ಕರ್ಧ ದೇಶಗಳು ಸಂಕಷ್ಟ ಅನುಭವಂತಾಗಿದೆ. ಭಾರತದ ಮೇಲೂ ಭಾರೀ ಪರಿಣಾಮ ಬೀರಿದ್ದು ಗ್ಯಾಸ್ ಸಿಲಿಂಡರ್ಗಾಗಿ ಪರದಾಡುವಂತಾಗಿದೆ. ಇದೀಗ ಗ್ರಾನೈಟ್ ಉದ್ಯಮಕ್ಕೂ ಯುದ್ಧದ ಹೊಡೆತ ತಟ್ಟಿದೆ. ಚಾಮರಾಜನಗರ ಜಿಲ್ಲೆಯಿಂದ ಕಪ್ಪು ಶಿಲೆ ರಫ್ತು ಸ್ಥಗಿತವಾಗಿದೆ. ಚಾಮರಾಜನಗರ ಜಿಲ್ಲೆಯ ಕಪ್ಪು ಶಿಲೆಗೆ ವಿದೇಶಗಳಲ್ಲೂ ಬೇಡಿಕೆ ಇತ್ತು. ಇದೀಗ ಯುದ್ಧದಿಂದಾಗಿ ಗ್ರಾನೈಟ್ ಉದ್ಯಮವೇ ಸ್ಥಗಿತಗೊಳ್ಳುವ ಆತಂಕ ಎದುರಾಗಿದೆ. ಚಾಮರಾಜನಗರ ಗಣಿಗಾರಿಕೆ ತುಂಬ ಎಕ್ಸ್ಪೋರ್ಟ್ ಆಗುತ್ತೆ. ಅಮೇರಿಕಾ, ಯುರೋಪು, ಎಲ್ಲ ದೇಶಗಳು ಕೂಡ ಎಕ್ಸ್ಪೋರ್ಟ್ ಆಗುತ್ತೆ. ಇಲ್ಲೂ ನಿಮಗೆ ಕೋವಿಡಲ್ಲೂ ಕೂಡ ನಮಗೆ ತುಂಬ ಹೊಡ್ತಾ ಬೀಳ್ತು. ಕರಿಕಲ್ಲು 2 ವರ್ಷ ಎಕ್ಸ್ಪೋರ್ಟ್ ಇಲ್ಲದೆ ತುಂಬ ನರಕ ಯಾತನೆ ಅನುಭವಿಸ್ಬಿಟ್ಟಿದ್ವಿ. ಮತ್ತು ಇರಾಕ್ ಆ ಯುದ್ಧ ಆದಾಗಲೂ ಕೂಡ ತುಂಬ ಎಫೆಕ್ಟ್ ಆಗಿದೆ ಅಲ್ವಾ. ಈಗ ಮತ್ತೆ ಯುದ್ಧ ಶುರುವಾಗಿದೆ. ಈ ಯುದ್ಧದಿಂದ ತುಂಬ ನಷ್ಟ ನಮಗಾಗ್ತಿದೆ ಅಲ್ವಾ. ಈ ಕರಿಕಲ್ಲು ಇಲ್ಲದಿದ್ದರೆ ಚಾಮರಾಜನಗರದಲ್ಲಿ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಮೊದಲನೇ ಉದ್ಯಮಿನೇ ಮೊದಲನೇ ಬಿಸ್ನೆಸ್ಸೇ ಕರಿಕಲ್ಲಾಗಿದೆ. ಇಲ್ಲಿ ಸುಮಾರು 400-500 ಎಕರೆಯಲ್ಲಿ ಇವತ್ತು ಗಣಿಗಾರಿಕೆ ನಡೀತಾ ಇದೆ. ಅಸ್ಸಾಂನಲ್ಲಿ ಆಪರೇಷನ್ ಕಮಲ ಭೀತಿ ಎದುರಾಗಿದ್ದು 10 ಮಂದಿ ಕಾಂಗ್ರೆಸ್ನ ಶಾಸಕರು ಬೆಂಗಳೂರಿಗೆ ಬಂದಿದ್ದಾರೆ. ರಾತ್ರಿ 11 ಗಂಟೆ ಸುಮಾರಿಗೆ ಆಗಮಿಸಿದ್ದಂಥ ಶಾಸಕರನ್ನ 7 ಇನೋವಾ ಕಾರುಗಳಲ್ಲಿ ಬಿಡದಿಯ ವಂಡರ್ಲಾ ರೆಸಾರ್ಟ್ಗೆ ಶಿಫ್ಟ್ ಮಾಡಲಾಯಿತು. ಶಾಸಕರ ಭದ್ರತೆಗೆ 2 ಪೊಲೀಸ್ ವಾಹನಗಳನ್ನು ನಿಯೋಜನೆ ಮಾಡಲಾಗಿತ್ತು. ಬಿಗಿ ಭದ್ರತೆಯಲ್ಲಿ ವಂಡರ್ಲಾ ರೆಸಾರ್ಟ್ ತಲುಪಿದಂಥ ಶಾಸಕರು ರಾತ್ರಿ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದರು. ಇನ್ನು ಅಸ್ಸಾಂ ಶಾಸಕರು ಇದ್ದ ಕಾರಣ ರೆಸಾರ್ಟ್ ಸುತ್ತ ಪೊಲೀಸ್ ಅರ್ಪಗಾವಲನ್ನು ಹಾಕಲಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಗುದ್ದಾಟ ಮತ್ತೆ ಜೋರಾಗಿದೆ. ಮಂತ್ರಿ ಸ್ಥಾನಕ್ಕಾಗಿ ನಿನ್ನೆ ಕಾಂಗ್ರೆಸ್ನ 25ಕ್ಕೂ ಹೆಚ್ಚು ಶಾಸಕರು ಸಭೆ ನಡೆಸಿದ್ದಾರೆ. ಬೇಳೂರು ಗೋಪಾಲಕೃಷ್ಣ, ಅಭಯ ಪ್ರಸಾದ್ ಸವದಿ, ನಾರಾಯಣ ಸ್ವಾಮಿ, ಶಿವಲಿಂಗೇಗೌಡ ಸೇರಿ ಅನೇಕರು ಸಭೆ ನಡೆಸಿದ್ದು ಹೊಸಬರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಈ ಸಂಬಂಧ ದೆಹಲಿ ಹೈಕಮಾಂಡ್ ಕದ ತಟ್ಟೋಕೆ ಮೀಟಿಂಗ್ನಲ್ಲಿ ನಿರ್ಧಾರ ಮಾಡಲಾಗಿದೆ.
ಸಭೆ ಬಳಿಕ ಮಾತನಾಡಿದ ಶಾಸಕ ಬೇಳೂರು ಗೋಪಾಲಕೃಷ್ಣ, ನಾಯಕತ್ವ ಬದಲಾವಣೆ ಬಗ್ಗೆ ಏನೂ ಚರ್ಚೆ ಆಗಿಲ್ಲ, ಸಚಿವ ಸಂಪುಟದ ಬದಲಾವಣೆ ಬಗ್ಗೆ ಮಾತ್ರ ಚರ್ಚೆ ಮಾಡಿದೀವಿ ಅಂತ ಹೇಳಿದ್ರು. ಇತ್ತ ಶಿವಲಿಂಗೇಗೌಡ ಮಾತನಾಡಿ 30 ಮಂದಿ ಎಂಎಲ್ಎಗಳು ಸೇರಿದೀವಿ, ಇದು ಪಕ್ಷದ ವಿರುದ್ಧದ ಸಭೆ ಅಲ್ಲ, ನಾನು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಅಂತ ಹೇಳಿದ್ದಾರೆ. ಎಲ್ಲ ನಮ್ಮ ಹಿರಿಯ ಸ್ನೇಹಿತರು 3 ಬಾರಿ 4 ಬಾರಿ 5 ಬಾರಿ ಗೆದ್ದಂಥ ಹಿರಿಯ ನಾಯಕರು ಮತ್ತು ನಾವೆಲ್ಲ ಸೇರಿ ಒಂದು ಚರ್ಚೆಯನ್ನು ಮಾಡಿದ್ದೀವಿ. ಈ ಚರ್ಚೆ ಅಂದರೆ ಮುಂದಿನ ಇದರಲ್ಲಿ ಪಕ್ಷದ ಒಳ್ಳೆಯದಕ್ಕಾಗಿ, ಪಕ್ಷದ ಒಳಿತಿಗಾಗಿ ನಾವೆಲ್ಲ ಸೇರಿ ಮುಂದೆ ಏನಾಗಬೇಕನ್ನೋ ರೀತಿಯಲ್ಲಿ ಚರ್ಚೆ ಮಾಡಿದ್ದೀವಿ. ಹಾಗೆ ನಮ್ಮ ಕ್ಷೇತ್ರಗಳಲ್ಲಿ ಏನೇನಾಗಬೇಕು ಅದ್ರ ಬಗ್ಗೆನೂ ಚರ್ಚೆ ಮಾಡಿ ಮುಂದೆ ನಾವು ಕೆಲವು ಮಂತ್ರಿ ಸ್ಥಾನಗಳನ್ನು ಕಲ್ಪಿಸಿಕೊಡ್ಬೇಕು ಅನ್ನೋದು ಚರ್ಚೆ ಆಗಿದೆ. ಅದನ್ನು ಹೈಕಮಾಂಡ್ ಮುಂದೆ ಇಡಬೇಕು ಅನ್ನೋದು ನಾವೆಲ್ಲ ಇಲ್ಲ, ನಮ್ಮ ಹಕ್ಕುಗಳನ್ನು ಕೇಳಿದ್ದೀವಿ, ಅಷ್ಟೇ ಕೇಳಿದ್ದೀವಿ. ನಾವು ಚರ್ಚೆ ಮಾಡಿದ್ದೀವಿ, ರೀಶಫಲ್ ಮಾಡಿಕೊಡ್ಬೇಕು. ಈಗ ಆಯಿತು, 2.5 ವರ್ಷ ಆಗೋಯ್ತು. ಬೇರೆಯವ್ರಿಗೆ ಒಂದು ಅವಕಾಶ ಮಾಡಿ ಪಕ್ಷ ಮುಂದೆ ಬರಲಿಕ್ಕೆ ಅವಕಾಶ ಆಗಬೇಕು ಅನ್ನೋದು ನಮ್ಮಲ್ಲೂ. 25 ಜನ 30 ಜನ ಶಾಸಕರು ಸೇರಿದ್ದು. ನಮ್ಮ ಉದ್ದೇಶ ಇಷ್ಟು, 2.5 ವರ್ಷಕ್ಕೆ ರೀಶಫಲ್ ಮಾಡ್ತೀವಿ ಅಂತೇಳಿ ನಮ್ಮ ಹೈಕಮಾಂಡು, ನಮ್ಮ ಮುಖ್ಯಮಂತ್ರಿಗಳೆಲ್ಲ ಹೇಳಿದರು. ಅದನ್ನು ಜಲ್ದಿ 2.5 ವರ್ಷ ಆಯ್ತಾ ಬಂತು ಮಾಡಿ ಅಂತ. ನಮ್ಮದು ಯಾವುದೇ ನಾಯಕತ್ವದ ವಿರುದ್ಧ ಅಲ್ಲ, ಯಾವುದೇ ಪಕ್ಷದ ವಿರುದ್ಧ ಚಟುವಟಿಕೆ ಅಲ್ಲ. ನಮ್ಮ ಸಮಾನ ಮನಸ್ಕರೆಲ್ಲ ಸೇರಿ ನಮಗೆ ರೀಶಫಲ್ ಮಾಡಿ, ನಮಗೆ ಯಾರ್ಯಾರಿಗೆ ನಿಮ್ಗೆ ಅವಕಾಶ ಸಿಗುತ್ತೋ ನಿಮಗೆ ಬಿಟ್ಟಿದ್ದು, ನೀವು ಯಾರಿಗೆ ಕೊಡ್ತೀರೋ ಅವರಿಗೆ ಕೊಡಿ, ನಮಗೆ ಕೊಡಿ ಅಂತಲ್ಲೇ ನಾವು ಕೇಳೋದಿಲ್ಲ. ನೀವು ಯಾರ್ಯಾರಿಗೆ ಹೇಳಿದ್ದೀರಿ ಅವರಿಗೆ ರೀಶಫಲ್ ಜಲ್ದಿ ಮಾಡಬೇಕು ಅನ್ನೋದನ್ನು ಅವ್ರಿಗೆ ಮನವರಿಕೆ. ನಾನು ಪ್ರಮುಖ ಆಕಾಂಕ್ಷಿ ಆಗಿದ್ದೀನಿ. ನನಗೆ ಹಿಂದೆ ನಾನು ಆ ಪಕ್ಷಕ್ಕೆ, ನಮ್ಮ ಪಕ್ಷಕ್ಕೆ ಸೇರಬೇಕಾದ್ರೆ ನನಗೆ ಹೇಳಿದರು. ಅದನ್ನು ನಾನು ಮನವರಿಕೆ ಮಾಡ್ತಾಯಿದ್ದೀನಿ. ರೀಶಫಲ್ಲೇ ಆಗಿಲ್ಲ, ಅದರಿಂದ ರೀಶಫಲ್ ಅದಕ್ಕೆ ಕೊಡ್ತಾರೆ ಅಂತ. ರೀಶಫಲ್ ಆದರೆ ಸಿಗುತ್ತೆ ಅನ್ನೋ ಭರವಸೆಲಿದ್ದೀನಿ. ಅದು